ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಇವತ್ತು ಫ್ರೈಡೇ ಮಾರ್ನಿಂಗ್. ಯಾಕೋ ಗೊತ್ತಿಲ್ಲ, ನೈಟು ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿನೇ ನಿದ್ದೆನೇ ಬರಲಿಲ್ಲ ಅನಿಸುತ್ತೆ. ನನಗೆ 2:30ಇಂದನೇ ಎಚ್ಚರ ಆಗೋಕ್ಕೆ ಶುರು ಆಗೋಯಿತು. ಸೊ ಫೈನಲಿ ನಾನು 4:45ಗೆ ಎದ್ದ ತಕ್ಷಣ ಬಂದು ಬಿಸಿನೀರು ಕಾಯಿಸಿದೆ. ಬಿಸಿನೀರು ಕುಡಿದು ಪಾತ್ರೆ ಎಲ್ಲ ತೊಳೆದು 2 ಜಗ್ಗುಗಳಿಗೆ ನೀರು ತುಂಬೋಣ ಅಂತ ತುಂಬ್ತಾ ಇದ್ದೀನಿ. ಇನ್ನೇನು ಬೇಸಿಗೆಗಾಲ ಶುರು ಆಯ್ತಲ್ಲ, ಇನ್ನೆಲ್ಲ ಬರೀ ನೀರು ಕುಡಿಯೋದೇ ಕೆಲಸ ಆಗುತ್ತೆ. ಸೊ ಅದಕ್ಕೇ ಜಗ್ಗಿಗೆ ತುಂಬೋಣ ಅಂತ ಮಡಗ್ತಾ ಇದೆ. ಮತ್ತು ಒಂದು ಜಗ್ ಸಪ್ರೇಟ್ ಇಟ್ಟಿರ್ತೀನಿ, ಇನ್ನೊಂದು ಜಗ್ ನನಗೆ ಅಂತ ಮಡಿಕೊತೀನಿ. ಈ ಜಗ್ಗಿಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಳಸಿ ಬೀಜ ಹಾಕಿದ್ದೀನಿ. ಅಂದರೆ ಬಾಡಿ ಹೀಟ್ ಇದ್ದರೆ ಹೀಟ್ ಕಡಿಮೆ ಆಗುತ್ತೆ ತುಳಸಿ ಬೀಜ ಹಾಕ್ಕೊಂಡು ಕುಡಿಯೋದ್ರಿಂದ. ಸೊ ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ತುಳಸಿ ಬೀಜ ಹಾಕಿ ಅದನ್ನು ನೆನೆಯೋದಕ್ಕೆ ಬಿಟ್ಟೆ. ನಾನು ಮಾಮೂಲಿ ನೀರು ಕುಡಿಯೋದಕ್ಕಿಂತ ಈ ತುಳಸಿ ಬೀಜದ ನೀರು ಕುಡಿಯೋದೇ ಜಾಸ್ತಿ ನಾನು. ಮತ್ತು ಒಂಥರ ಚೆನ್ನಾಗಿರುತ್ತೆ ಅದು ಕುಡಿಯೋದಕ್ಕೆ. ನಂಗೆ ತುಂಬ ಇಷ್ಟ, ಜಲಿ ಜಲಿಯಾಗಿರುತ್ತೆ ಅದು. ಸೊ ಅದಕ್ಕೆ ಅದನ್ನು ನೆನೆಯೋಕ್ಕಿಟ್ಟೆ. ನೀರು ಕುಡಿಬೇಕು ಅಂದಾಗೆಲ್ಲ ನಾನು ಇದನ್ನೇ ಕುಡಿತೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡೋದಿತ್ತು. ಹಾಗೆ ಗ್ಯಾಸ್ ಸ್ಟವ್ ಕೂಡ ಒಂಚೂರೆಲ್ಲ ಕ್ಲೀನ್ ಮಾಡೋಣ ಅಂತ ಸೋಪ್ ಹಾಕಿ ಉಜ್ಜಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಟೈಮು ಕೂಡ ಓಡ್ತಾ ಇದೆ. ನಾನು 4:45ಗೆ ಇದ್ದೆ. ಬರೀ ಇಷ್ಟು ಮಾಡೋ ಅಷ್ಟರಲ್ಲೇ 5:15 ಆಗೋಯಿತು. ಸೊ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ಈಗ ಟೈಮ್ ಸ್ವಲ್ಪ ಫಾಸ್ಟಾಗಿ ಓಡ್ತಾ ಇದೆ. ನನಗನ್ಸುತ್ತೆ ಕೆಲವು ಸಲ ನಾನೇ ಸ್ಲೋನಾ ಇಲ್ಲ ಟೈಮ್ ಫಾಸ್ಟಾಗಿ ಓಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗಲ್ಲ. ಎಷ್ಟೇ ಕೆಲಸ ಮಾಡ್ತಿದ್ರು ಕೆಲಸನೇ ಮುಗಿಲ್ಲ. ಆ್ಯಕ್ಚುಲಿ ನಾನೇನು ವರ್ಕ್ ಮಾಡೋದಿಲ್ಲ, ನಾನು ಮನೆಯಲ್ಲೇ ಇರೋದು. ಆದ್ರೂ ಕೂಡ ಎಷ್ಟೇ ಬೇಗ ಕೆಲಸ ಮಾಡಬೇಕು ಅಂದರೂ ಟೈಮ್ ಓಡೋಗಿರುತ್ತೆ, ಬಟ್ ಕೆಲಸ ಮಾತ್ರ ಮುಗ್ದಿರಲ್ಲ. ನನಗೆ ಕೆಲವು ಸಲ ಅದೇ ತಲೆ ಬಿಸಿ ಆಗುತ್ತೆ ನನಗೆ. ನಾನು ಸ್ಲೋ ಆಗಿದ್ದೀನಾ ಇಲ್ಲ ಟೈಮ್ ಫಾಸ್ಟ್ ಆಗಿದೆಯಾ ನನಗೆ ಗೊತ್ತೇ ಆಗಲ್ಲ. ಸೊ ಹಂಗೆ ಅಂದ್ಕೊಂಡೇ ಯೋಚನೆ ಮಾಡ್ಕೊಂಡು ದಿನಾ ಕೆಲಸ ಮಾಡ್ತೀನಿ, ಬಟ್ ಟೈಮ್ ಮಾತ್ರ ತುಂಬ ಅಂದರೆ ತುಂಬಾ ಫಾಸ್ಟಾಗಿ ಓಡ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಕಣ್ಮೆಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಒಂದು ದಿನ ಮುಗಿತಾ ಇದೆ. ನಾನು ಮದುವೆಯಾಗಿ ಈಗ ನೆಕ್ಸ್ಟ್ ಮಂತಿಗೆ 1 ವರ್ಷ ಆಗ್ತಾಯಿದೆ. ಅಷ್ಟು ಬೇಗ 1 ವರ್ಷ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಈಗ ನಿನ್ನೆ ಮೊನ್ನೆ ಏನೋ 1 ತಿಂಗಳಾಗಿದೆ ನನ್ನ ಮದುವೆ ಆಗಿ ಅಂತ ಅನ್ನೋ ಫೀಲು ನನಗೆ. ಬಟ್ 1 ವರ್ಷ ಆಗೋಯ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗೆ ಅಂದ್ಕೊಂಡೇ ಯೋಚನೆ ಮಾಡಿಕೊಂಡೇ ಎಲ್ಲ ಕೆಲಸನೂ ಮುಗಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫೈನಲಿ ಕಿಚನ್ ಕೆಲಸ ಮುಗೀತು, ಎಲ್ಲ ಕ್ಲೀನ್ ಆಯಿತು. ಸೊ ಕಿಚನ್ ಕೆಲಸ ಮುಗೀತು. ಹಾಗೆ ನಾನು ಹಾಲಿಗೆ ಬಂದು ಎಲ್ಲ ಕ್ಲೀನಾಗಿ ಗುಡಿಸಿ ಒರೆಸ್ಬಿಡೋಣ. ಇವತ್ತು ಫ್ರೈಡೇ ಅಲ್ಲ, ಸೊ ಪೂಜೆ ಬೇರೆ ಮಾಡಬೇಕು. ಅದಕ್ಕೆ ಬೇಗ ಕ್ಲೀನ್ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ. ಎಲ್ಲ ಕೆಲಸ ಸ್ವಲ್ಪ ಬೇಗ ಮಾಡೋಣ ಅಂತ ಅಪರೂಪಕ್ಕೆ ಬೇಗ ಎದ್ದಿದ್ದೀನಿ ಇವತ್ತು ನಾನು. ಎದ್ದು ಎಲ್ಲನೂ ಮಾಡ್ತಾ ಇದ್ದೀನಿ. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಈಗ ಒರೆಸೋದೆಲ್ಲ ಮುಗೀತು. ಈಗ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಬಾಗಿಲು ತೊಳಿಬೇಕು. ಇನ್ನು ಅದು ಒಂದು ಕೆಲಸ ಬಾಕಿ ಇದೆ. ಎಲ್ಲ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು. ಇನ್ನು ಕೆಲಸಗಳು ಎಷ್ಟು ಮಾಡಿದರೂ ಮುಗಿಯೋದಿಲ್ಲ. ನಿಮಗೂ ಯಾರ್ಯಾರಿಗೆಲ್ಲ ಟೈಮ್ ಬೇಗ ಓಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ. ನಾನು ಒಬ್ಳಿಗೆ ಅನ್ಸುತ್ತಾ ಇಲ್ಲ ಇನ್ನೂ ಕೆಲವ್ರಿಗೆ ಅನಿಸಿದ್ಯಾ ಅಂತ ನೋಡೋಣ. ಯಾರ್ಯಾರಿಗೆ ಟೈಮ್ ಫಾಸ್ಟಾಗಿ ಓಡ್ತಾ ಇದೆ ಅಂತ ಅನಿಸುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಈಗ ನನ್ನ ಕೆಲಸ ಮುಗೀತು, ಅಂದರೆ ಕ್ಲೀನಿಂಗ್ ಕೆಲಸ ಮುಗೀತು. ಈಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಬಂದೆ. ಹೊರಗಡೆ ಬಂದು ನೋಡಿದರೆ ಸೂರ್ಯನಾರಾಯಣ ಸ್ವಾಮಿ ನೆತ್ತಿ ಮೇಲೆ ಬಂದುಬಿಟ್ಟಿದ್ದಾರೆ.
ಸೊ ಎಲ್ಲ ಕ್ಲೀನ್ ಮಾಡಿ ಬಾಗಿಲ ನೀರು ಹಾಕ್ತೆ, ರಂಗೋಲಿ ಹಾಕಿದ್ದೀನಿ. ಈಗ ನೋಡಿ, ಇದು ನಮ್ಮನೆ ರಂಗೋಲಿ. ಇವತ್ತು ನಾನು ಬಿಡಿಸಿದ ರಂಗೋಲಿ. ದಿನಾಗಲೂ ನಾನೇ ಬಿಡಿಸೋದು, ಯಾರು ಬಿಡಿಸಲ್ಲ. ರಂಗೋಲಿ ಬಿಡೋಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ಇಡಬೇಕಂದ್ರೆ ನಾನು ಡ್ರಾಯಿಂಗ್ ಕೂಡ ಮಾಡ್ತೀನಿ. ಪೆನ್ಸಿಲ್ ಆರ್ಟಿಸ್ಟ್ ನಾನು. ಅಂದರೆ ಎಲ್ಲೂ ಟ್ರೈನಿಂಗ್ ತೊಗೊಂಡಿಲ್ಲ, ಬಟ್ ನನಗೆ ಅದೊಂದು ಹಾಬಿ ಥರ. ಅವಾಗವಾಗ ನಾನು ಡ್ರಾ ಮಾಡ್ತಾ ಇರ್ತೀನಿ. ಬಟ್ ಈಗ 1 ಇಯರ್ ಆಯಿತು ನಾನು ಸ್ಟಾಪ್ ಮಾಡಿ. ಅದು ಡ್ರಾಯಿಂಗ್ದು ಟಚಸ್ ಎಲ್ಲ ಹೋಗ್ಬಿಟ್ಟಿದೆ ಈಗ. ಮತ್ತು ಟ್ರೈ ಮಾಡೋಣ. ನಂದು ಹಳೆ ಸ್ಕೆಚಸ್ ಎಲ್ಲ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಎಲ್ಲ ವಾಶ್ ಮಾಡಿ ಕೊಟ್ಬಿಟ್ರೆ ನಮ್ಮ ಪಪ್ಪ ಅವರೇ ಪೂಜೆ ಮಾಡ್ಕೊತಾರೆ. ಸೊ ಹಾಗಾಗಿ ಅವರು ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಎಲ್ಲನೂ ವಾಶ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬಟ್ ಬ್ಯಾಡ್ ಲಕ್ ಏನು ಗೊತ್ತಾ, ಇವತ್ತು ನಮ್ಮ ಪಪ್ಪ ಬೇಗ ಬಂದರು. ನನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರೋದು ನೋಡಿಬಿಟ್ಟು, ನೀನೇ ಪೂಜೆ ಮಾಡ್ತೀಯವಾ ಅಂತ ಅಂದ್ಬಿಟ್ರು. ಹ್ಞೂ ಪಾಪ ಮಾಡ್ತೀನಿ ಅಂತ ಅಂದ್ಕೊಂಡು ಇವತ್ತು ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಸರಿ ಅಂತ ಹೇಳಿ ಅವ್ರು ಹೋಗೋ ಅಷ್ಟರಲ್ಲಿ ತಿಂಡಿ ಪ್ರಿಪೇರ್ ಮಾಡಬೇಕು. ನಮ್ಮ ಪಪ್ಪ 9 o'clock 9:30 ಮನೆಯಿಂದ ಹೊರಡ್ತಾರೆ. ಸೊ ಅವ್ರ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಟೊಮೆಟೊ ಬಾತ್ ಮಾಡೋಣ, ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಬ್ಲಾಗ್ ಈ ರೀತಿ ಇತ್ತು. ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಟೊಮೆಟೊ ರೈಸ್ ಬಾತ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇದರದ್ದು ರೆಸಿಪಿ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅದು ಕೂಡ ನೋಡಿ, ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಟೊಮೆಟೊ ಬಾತ್ ಮಾಡಿ ಟೊಮೆಟೊ ಬಾತ್ ತಿಂದೆ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ಮುಂದಿನ ವ್ಲಾಗ್ನಲ್ಲಿ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.